ಆತ್ಮೀಯ ಮಿತ್ರರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಕಮಲಶಿಲೆಗೆ ಸ್ವಾಗತ ಸುಸ್ವಾಗತ. ಕಮಲಶಿಲೆ ಅಂದ ತಕ್ಷಣ ನಮಗೆ ನೆನಪಾಗೋದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಅತಿ ಅದ್ಭುತವಾದಂತಹ ಪುರಾತನ ಸ್ಥಳ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂರು ಸಮ್ಮಿಲನವಾದಂತಹ ಸ್ಥಳ. ಲಿಂಗರೂಪದಲ್ಲಿ ಆರಾಧನೆ ನಡೀತಿರುವಂತಹ ಸ್ಥಳ. ಇವತ್ತು ನಾವು ದೇವಸ್ಥಾನದ ಆವರಣದ ಪಕ್ಕದಲ್ಲಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಹೋದ ನಂತರದಲ್ಲಿ ನಮಗೆ ವಿಶಿಷ್ಟವಾದಂತಹ ನಾಗಪಂಥಕ್ಕೆ ಸಂಬಂಧಪಟ್ಟಂತಹ ಒಂದು ಗುಹಾಲಯವನ್ನು ತೋರಿಸ್ತಿದ್ದೀನಿ. ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಸಿಕ್ತು ದೇವ್ರದ್ದು. ಇಲ್ಲಿಂದ ನಿಮಗೆ ಇವಾಗ ಗೋರಖನಾಥ ಪಂಥದ ಒಂದು ಗುಹಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಸ್ವಪಾರ್ಶ್ವವಾಯು ಅಂತ ಕರೀತಾರೆ. ಮೂಲ ಈ ಕಮಲಶಿಲೆಯಲ್ಲಿರುವಂತಹ ಬ್ರಾಹ್ಮಿ ದುರ್ಗಾದೇವಿ ಉದ್ಭವ ಆದಂತಹ ಸ್ಥಳ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಮೂಲ ಸ್ಥಾನ ಇದು. ನಾಥ ಪರಂಪರೆಯ ಸಾಧು ಸಂತರ ತಪಸ್ಸುಗೈದ ದೈವ ಇರುತ್ತೆ, ಮತ್ತೆ ನಾಗತೀರ್ಥಗಳ ಸಂಗಮ ಆಗುತ್ತೆ. ಆವಾಗಲೇ ನೀವೇನು ಕಮಲಶಿಲೆ ಸನ್ನಿಧಾನವನ್ನು ನೋಡಿದ್ರಿ, ಆ ದೇವಸ್ಥಾನಕ್ಕೆ ವರ್ಷಕ್ಕೊಂದು ಬಾರಿ ಕುಂಭಮೇಳದಂತೆ ಕುಬ್ಜಾ ನದಿ ಮತ್ತು ನಾಗತೀರ್ಥಗಳು ಸಮಾಗಮ ಆಗಿ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ದೇವರ ಪಾದವನ್ನು ತೊಳೆದು, ಅಂದರೆ ಇಡೀ ದೇವಸ್ಥಾನ ನೀರು ಆವರಿಸುತ್ತೆ ವರ್ಷಕ್ಕೊಂದು ಬಾರಿ. ಇದು ಆಶ್ಚರ್ಯ. ಕುಬ್ಜಾ ನದಿ ಬಂದು ದೇವಸ್ಥಾನದ ಪಕ್ಕದಲ್ಲೇ ಇದೆ. ನಾಗತೀರ್ಥ ಬಂದು ಈ ಗುಹೆಯಲ್ಲಿ, ಕಮಲಶಿಲೆಯ ಗುಹೆ ಒಳಗಡೆ ಇದೆ. ಮೂಲ ಸನ್ನಿಧಾನ ಅಂತ ಕರೀತಾರೆ. ಇಲ್ಲಿ ವೈಷ್ಣೋದೇವಿ ಹೇಗೆ ಅಲ್ಲಿ ಮೂರು ಪಿಂಡಿ ರೂಪದಲ್ಲಿದೆ, ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕದ ವೈಷ್ಣೋದೇವಿ ಅಂತ ಕೂಡ ಕರೀತಾರೆ. ಮೂರು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಸಮ್ಮಿಲನದಂತೆ ಮೂರು ಪಿಂಡಿಗಳಿದೆ. ಇಲ್ಲಿ ಇನ್ನೊಂದು ಕಥೆಯನ್ನು ನೀವು ಗಮನಿಸಬೇಕು. ಅಲ್ಲಮ ಮಹಾಪ್ರಭುಗಳು ಹಾಗೂ ಗೋರಖನಾಥರು ಸಮಾಗಮ ಆದಂತಹ ಸ್ಥಳ ಈ ಗುಹೆ ಅಂತ ಹೇಳ್ತಾರೆ. ಬನ್ನಿ ಈಗ ಇಲ್ಲಿನ ಸ್ಥಳೀಯ ಪುರೋಹಿತರ ಹತ್ರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ನಾವು ಈಗ ದಟ್ಟ ಕಾಡ ಒಳಗಡೆ ಇರುವ ಗುಹೆಗೆ ಬಂದಿದ್ದೀವಿ. ಇದು ದೈವ ನಿರ್ಮಿತವಾದ ಗುಹೆ, ಸುಪಾರ್ಶ್ವ ಗುಹೆ ಅಂತ. 2000 ಪರಂಪರೆ ಇದೆ ಇದು ಗುಹೆಗೆ. ನಾವು ಜೋಗಿಗಳು, ನಾಥ ಪರಂಪರೆ ಅನ್ನೋದಿನ ಈ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಮೇಲ್ಗಡೆ ಇಷ್ಟೊಂದು ಮರ, ಒಂದು ಬೇರು ಸಹ ಒಳಗಡೆ ಬಿಟ್ಟಿಲ್ಲ. ಅನ್ನೋದಿನ ಇಲ್ಲಿ ಪೂಜೆ ಮಾಡ್ತೀವಿ. ಪ್ರಥಮವಾಗಿ ಕಾಲಭೈರವೇಶ್ವರ, ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ, ಆದಿಶಕ್ತಿಯಾಗಿ ಬಂದಿರೋದು. ಮತ್ತು ಅದ್ರ ಮುಂದೆ ನಂದಿ ಬೆಳೀತೇ ಇರುತ್ತೆ. ಪ್ರತಿನಿತ್ಯ ಬರ್ತೀವಿ ನಾವು. 4-5 ತಲೆಮಾರಿಂದ ಜೋಗಿ ಪರಂಪರೆ ಪೂಜೆ ತಂದೆ ಮಾಡ್ತಾರೆ. 86 ಕಷ್ಟ ಆಗುತ್ತೆ, ನಾನು ಬಂದು ಮಾಡ್ತೀನಿ. ಮತ್ತು ಕೆಳಗಡೆ ಹೋದಂತೆ ತಾಯಿ ಇದ್ದಾಳೆ, ಜಮ್ಮುಲಿ ವೈಷ್ಣವಿ ಥರ, ಜಮ್ಮು ಜೈ ಮಾತಾಜಿ ಥರ ಲಕ್ಷ್ಮೀ ಸರಸ್ವತಿ ಕಾಳಿ ಆದಿಶಕ್ತಿಯಾಗಿ ಬಂದಿದ್ದಾಳೆ ಲಿಂಗ ರೂಪದಲ್ಲಿ. ಅದಕ್ಕೆ ದಿನನಿತ್ಯನ ಪೂಜೆ. ಇಲ್ಲಿ ಏನು ಪೂಜೆ ಆಗುತ್ತೆ ಅಲ್ಲೂ ಸಹ ದಿನನಿತ್ಯ ಪೂಜೆ. ಮತ್ತೊಂದು 20 ಹೆಜ್ಜೆ ಇಳಿದ್ರ ಮೇಲೆ ನಾಗತೀರ್ಥ, ಸ್ವಯಂ ತೀರ್ಥ ಇದೆ, ಉದ್ಭವ ಆಗುತ್ತೆ ತಾಯಿ ಪೂಜೆಗೆ. ಗಂಗೆ ಗೌರಿ ಅಂತ ಕೆರೆ ಅಂತ ಹೆಸರು ಮೊದಲು ಅನಾದಿಯಲ್ಲಿ, ಈಗ ನಾಗತೀರ್ಥ ಅಂತ ಹೆಸರಿಟ್ಟಿದ್ದೀವಿ. ಮತ್ತು ಸ್ವಲ್ಪ ಮುಂದೆ ಹೋದಂತೆ ಒಂದು ತಾಯಿ ಧ್ಯಾನ ಮಾಡಿರೋದು, ವರ್ದಳ್ಳಿ ಶ್ರೀಧರಸ್ವಾಮಿ ಶಿಷ್ಯೆ ಪಾರ್ವತಮ್ಮ ಅಂತ 3 years ಕೂತ್ಕೊಂಡಿದ್ದಾಳೆ ರಾತ್ರಿ ಹಗಲೆಲ್ಲ ಹಠದಲ್ಲಿ ದೇವ್ರು ನೋಡ್ಬೇಕಂತ ಈ ಕಲಿಯುಗದಲ್ಲಿನೂ. ಮತ್ತು ಮುಂದೆ ಹೋಗ್ತಾ ಒಂದು ಗ್ರೌಂಡ್ ಥರ ಇದೆ, ಒಂದು ಬಸ್ಸು ಸಹ ಬಂದು ನಿಲ್ಬೋದು, ಅಷ್ಟು ಗ್ರೌಂಡ್ ಇದೆ. ಅಲ್ಲಿ ನಾಗದೇವತೆಗಳಿದೆ, 1 ತಲೆ 2 ತಲೆ 3 ತಲೆ. ಇವತ್ತು ಸಂಚಾರ ಮಾಡ್ತಾರೆ, ಯಾರಿಗೂ ಉಪದ್ರ ಕೊಟ್ಟಿಲ್ಲ. ಅನ್ನೋದಿನ ಇಲ್ಲಿ ಬರ್ತಾರೆ. ಅಂದರೆ ಭಕ್ತಾದಿಗಳು ಸಂಡೇ ಸಮ್ಮರ್ ಹಾಲಿಡೇಸ್ ಎಲ್ಲ ಬರ್ತಾರೆ. ಡೈಲಿ ನಾವು ಬರ್ತೀವಿ. 9 ಗಂಟೆ ಬಂದರೆ 4 ತನಕ ಇರ್ತೀವಿ. ಅಲ್ಲಿ ಬೋರ್ಡಲ್ಲಿ ನಂಬರ್ ಇರುತ್ತೆ, ಅಣ್ಣ ಮಾಡ್ತಾರೆ, ಬನ್ನಿ ಅದನ್ನು ನೋಡಿಕೊಂಡು. ಮತ್ತು ಬಾವಲಿ, ತಾಯಿದು ರಕ್ಷಣೆಗೆ ಬಾವಲಿ ಇದೆ, 1-2-3 ಸಾವಿರ ಬಾವಲಿ ಇದೆ. ಇವತ್ತಿನವರೆಗೆ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ. ಮತ್ತು ಅಲ್ಲಿ ಒಂದು ಭಯಾನಕ ಆಗುತ್ತೆ ಟಾರ್ಚ್ ಆಫ್ ಮಾಡಿದಾಗ. ಆ ಫೀಲಿಂಗು ನಿಮಗೆಲ್ಲೂ ಸಿಗೋಲ್ಲ. ಮನೇಲಿ ಕರೆಂಟ್ ಹೋದ್ರು ಸಿಗೋಲ್ಲ, ಅಮಾಸೆ ದಿನ ಸಿಗೋಲ್ಲ, ಮಿಡ್ ನೈಟು ಸಿಗೋಲ್ಲ, ಈ ಗುಹೆಯಲ್ಲಿ ಮಾತ್ರ. ಮತ್ತು ಗುಹೆ ಮೇಲೆ ಮರ, ಪವಾಡದತ್ತವಾಗಿ ಮರ, ಒಂದು ಬೇರು ಬಂದಿಲ್ಲ, ಎಲ್ಲ ದೈವ ನಿರ್ಮಿತವಾಗಿ ಬಂದಿರೋದು. 150 ಅಡಿ ಹೋಗ್ಬೋದು ಒಳಗಡೆ. ಇಷ್ಟೊಂದು ಮರ ಇದ್ದರೂ ದೇವ್ರು ಬಿಟ್ಟಿಲ್ಲ. ಕಾಡಲ್ಲಿದೆ, ಕಾಡ್ಕೋಣ, ಜಿಂಕೆ, ಕಡವೆ, ಕಿಂಕೊಬ್ರ ಎಲ್ಲ ಇದೆ. ಹುಲಿನೂ ಸಹ ಸಂಚಾರ ಮಾಡುತ್ತೆ. ಅಲ್ಲಿ ಕಾಣ್ತಾ ಇರೋದು ಅಗ್ನಿಕುಂಡ, ಅಲ್ಲಿ ಬೆಂಕಿ ಉರಿತಾ ಇದೆ. ಅನ್ನೋದಿನ ಬೆಂಕಿ ಹಾಕಬೇಕು. ನಾವು ನಾಥ ಪರಂಪರೆ ಜೋಗಿಗಳು, ಇವತ್ತು ಅದು ಪರಂಪರೆ ಇದೆ. ಒಂದು ಹುಲಿ ಬಂದು ಚಳಿ ಕಾಸ್ಕೊಂಡು ಹೋಗುತ್ತಂತ ಒಂದು ಸತ್ಯ ಇದೆ. ಇವತ್ತು ಆ ಸತ್ಯಕ್ಕೆ ಬೆಲೆಯೂ ಇದೆ, ಮಾಡ್ಕೊಂಡು ಹೋಗ್ತೀವಿ, ಅನುದಿನ ಮಾಡ್ತೀವಿ.
ಮಳೆಗಾಲದಲ್ಲಿ 1-2 ತಿಂಗಳು ತುಂಬ ಕಷ್ಟ ಆಗುತ್ತೆ. ಆದರೂ ಒಂದು ಬೂದಿನೂ ಬಿಸಿ ಇಟ್ಕೊಳ್ತೀವಿ. ಪ್ರಾಣಿ ಎಲ್ಲ ಬಂದರೆ ಚಳಿ ಕಾಯಿಸ್ಕೊಡುತ್ತೆ. ಇದು ಉಡುಪಿಯಿಂದ 60 ಕಿಲೋಮೀಟರು, ಶಿವಮೊಗ್ಗದಿಂದ 125 ಕಿಲೋಮೀಟರು, ಕುಂದಾಪುರದಿಂದ 30 ಕಿಲೋಮೀಟರು. ಯಾವಾಗೂ ಸಹ ಬರ್ಬೋದು, ಅಷ್ಟು ಶಕ್ತಿ ಇದು. ಇಲ್ಲಿ ಕಮಲಶಿಲೆ ಆದಿ ಒಂದು ಎಲ್ಲ ಕ್ಷೇತ್ರಕ್ಕೂ ಒಂದು ಮೂಲ ಇದೆ. ಕೊಲ್ಲೂರಿ ಕೊಡಚಾದ್ರಿ ಇದ್ದಾಗೆ, ಕುಕ್ಕೆ ಆ ಸುಬ್ರಹ್ಮಣ್ಯ ಇದ್ದಾಗೆ ಕಮಲಶಿಲೆಗೆ ಇದು ದೈವ ನಿರ್ಮಿತವಾಗಿ ಮಾಡಿರೋದು, ಯಾರು ಮಾಡಿರೋದಲ್ಲ. ದೇವರ ಸೃಷ್ಟಿ, ಪೂಜೆ ಪುನಸ್ಕಾರ ಎಲ್ಲ ನಾಥ ಪರಂಪರೆ. ಆರೋಗ್ಯ, ಐಶ್ವರ್ಯ, ನೆಮ್ಮದಿ ದೇವರು ಸದಾ ಕೊಡಲಿ. ಹಿಂದೂ ಧರ್ಮ ರಕ್ಷಣೆ ಮಾಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪರಂಪರೆ ಮತ್ತು ಈ ಥರ ಅನೇಕ ಶಕ್ತಿಗಳನ್ನು ನಾವು ಕಾಣಬೇಕು ಅಂದರೆ ಈ ಜಾಗಕ್ಕೆ ಬರಬೇಕು. ಇಲ್ಲಿಗೆ ಬಂದಾಗಲೇ ನಮ್ಗೆ ಅದರ ಸವಿರುಚಿ ಅನುಭವಗಳು ಆಗೋವಂಥದ್ದು. ಒಳಗಡೆ ಫೀಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಮಿಸ್ ಮಾಡ್ದೆ ಕುಂದಾಪುರಕ್ಕೆ ಏನಾದರೂ ಬಂದರೆ ನೀವು ಈ ಕಮಲಶಿಲೆಗೆ ಬನ್ನಿ. ಕಮಲಶಿಲೆಯಲ್ಲಿ ಅದ್ಭುತವಾದಂತಹ ಸನ್ನಿಧಾನವನ್ನು ನೀವು ಕಾಣ್ತೀರಾ. ಈ ಮೂಲ ಆದಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಮತ್ತು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣ್ಯ ಜಗದಾಂಬಿಕೆ ಏನಿದ್ದಾರೆ ಆ ಜಗದಾಂಬಿಕೆಯನ್ನು ನೀವು ದರ್ಶನ ಮಾಡ್ಬೋದು. ಧನ್ಯವಾದ ಶ್ರೀ ಚರಣ ಸೇವಕ.